ಸಮಸ್ತ ಭಾರತೀಯ ನಾಗರಿಕರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ಹಬ್ಬವನ್ನು ಭಾರತೀಯರೆಲ್ಲರೂ ಒಗ್ಗಟ್ಟಾಗಿ ದೇಶದಾದ್ಯಂತ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಹಿನ್ನೆಲೆಯನ್ನು ನೋಡೋದಾದರೆ 13 ಮತ್ತು 14ನೇ ಶತಮಾನದಲ್ಲಿ ಈ ಹಬ್ಬವನ್ನು ಮೊದಲು ಪ್ರಾರಂಭ ಮಾಡಲಾಯಿತು. ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೆಯಲಾಯಿತು. ಪೊಂಗಲ್ ಅಂತ ಕರೀತಾರೆ, ಕೆಲವರು ಭೋಗಿ ಅಂತ ಕರೀತಾರೆ, ನಾವು ಮಕರ ಸಂಕ್ರಾಂತಿ ಅಂತ ಕರಿತೇವೆ. ಹಾಗೆ ಬಹಳಷ್ಟು ಹೆಸರುಗಳಿಂದ ಈ ಹಬ್ಬವನ್ನು ಕರೀತಾರೆ. ಆದರೆ ಈ ಹಬ್ಬವನ್ನು ವಿಶೇಷವಾಗಿ ಭಾರತೀಯರೆಲ್ಲರೂ ಆಚರಣೆ ಮಾಡ್ತಾರೆ. ಇದರ ಹಿನ್ನೆಲೆಯನ್ನು ನೋಡೋದಾದರೆ ಮತ್ತು ವೈಜ್ಞಾನಿಕ ಕಾರಣಗಳನ್ನು ನೋಡೋದಾದರೆ, ಸೂರ್ಯ ನಮ್ಮೆಲ್ಲರಿಗೂ ಬೆಳಕನ್ನು ನೀಡತಕ್ಕಂತಹ ಸೂರ್ಯ, ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂತಹವರು ಸೂರ್ಯ. ಇಂಥ ಸೂರ್ಯ ದೇವ ನಮ್ಮ ಮೇಲೆ ಬೆಳಕನ್ನು ಚೆಲ್ಲುವಂತಹ, ಭೂಮಿಯ ಮೇಲೆ ಬೆಳಕನ್ನು ಚೆಲ್ಲುವಂತಹ ಸಂದರ್ಭದಲ್ಲಿ ಪಥವನ್ನು ಬದಲಾಯಿಸ್ತಕ್ಕಂತಹ ಸಂದರ್ಭವೇ ಮಕರ ಸಂಕ್ರಾಂತಿ. ನೋಡಿ, ನಾವು ಇಷ್ಟು ದಿವಸ ಚಳಿಗಾಲವನ್ನು ಅನುಭವಿಸಿದ್ವಿ, ಅಂದರೆ ಚಳಿಯನ್ನು ಅನುಭವಿಸಿದ್ವಿ. ಏನಕ್ಕೆ ಅಂದರೆ ಸೂರ್ಯನ ಕಿರಣಗಳು ನಮ್ಮ ಭೂಮಿ ಮೇಲೆ ಕಮ್ಮಿ ಬೀಳ್ತಾ ಇತ್ತು. ಆದರೆ ಈ ಮಕರ ಸಂಕ್ರಾಂತಿಯ ಹಬ್ಬದಿಂದ ಶುರುವಾಗಿ ಸೂರ್ಯನ ಬೆಳಕು ಜಾಸ್ತಿ ನಮ್ಮ ಭೂಮಿಯ ಮೇಲೆ ಬೀಳ್ತಾ ಹೋಗ್ತದೆ. ಇದರಿಂದ ನಮಗೆಲ್ಲರಿಗೂ ಬಿಸಿಯ ಶಾಖ ಮೂಡ್ತದೆ ಮತ್ತು ಬೆಳಕಿನ ಒಂದು ಉಲ್ಲಾಸವನ್ನು ನಾವು ಅನುಭವಿಸಬಹುದಾಗಿದೆ. ಚಳಿಗಾಲದಲ್ಲಿ ನಿಮಗೆ ಕತ್ತಲೆಯ ಸಮಯ ಬಹಳಷ್ಟು ಇರ್ತದೆ. ಬೇಗ 5:30, 6 ಗಂಟೆಗೆ ಕತ್ತಲಾಗ್ತದೆ. ಅದೇ ತರವಾಗಿ ಈ ಮಕರ ಸಂಕ್ರಾಂತಿಯಿಂದ ಹಿಡಿದು ನೆಕ್ಸ್ಟು 4-5 ತಿಂಗಳವರೆಗೆ ಬಿಸಿಲಿನ ಮತ್ತು ಸೂರ್ಯನ ಕಿರಣಗಳು ಜಾಸ್ತಿ ಇರೋದ್ರಿಂದ ನಮಗೆ ಬಹಳಷ್ಟು ಸಮಯ ಬೆಳಕನ್ನು ಸೂರ್ಯದೇವ ಒದಗಿಸ್ಕೊಡ್ತಾನೆ. ಹಾಗಾಗಿ ಹಗಲು ಜಾಸ್ತಿ ಇರ್ತದೆ, ಕತ್ತಲೆ ಕಮ್ಮಿ ಇರ್ತದೆ. ಇದು ವೈಜ್ಞಾನಿಕ ಕಾರಣ. ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗಗಳನ್ನು ನೋಡೋದಾದರೆ ಮಕರ ಸಂಕ್ರಾಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ದನಕರುಗಳಿಗೆ ಒಂದು ಹಬ್ಬವನ್ನು ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಂಡು ಹೂವಿನ ಹಾರವನ್ನು ತೊಡಸತಕ್ಕಂಥ ಇರ್ಬೋದು, ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥ ಇರ್ಬೋದು. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಎಳ್ಳು, ಬೆಲ್ಲ, ಕಬ್ಬನ್ನು ವಿತರಣೆ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಬೆಳೆದಂತಹ ಎಲ್ಲ ಧಾನ್ಯಗಳನ್ನು ಇಟ್ಟುಕೊಂಡು ಆ ಧಾನ್ಯದಿಂದ ಹೊಸದಾಗಿ ಹೊಸ ಅಕ್ಕಿಯನ್ನು ಏನು ಬಂದಿರ್ತದೆ ಅದರಿಂದ ನಾವು ಪೊಂಗಲ್ಲನ್ನು ತಯಾರಿಸ್ತೇವೆ, ಅಥವಾ ನಾವು ಕಿಚಡಿ ಅಂತ ಏನು ಮಾಡ್ತೇವೆ ಅದನ್ನು ಮಾಡ್ತೇವೆ. ಅದನ್ನು ಮಾಡಿ ಎಲ್ಲರಿಗೂ ಉಣಬಡಿಸ್ತಕ್ಕಂತಹ ಸಂದರ್ಭವೇ ನಮ್ಮ ಮಕರ ಸಂಕ್ರಾಂತಿ. ಈ ಎಲ್ಲ ವಿಷಯಗಳನ್ನು ತಮಗೆ ತಿಳಿಸ್ಕೊಡ್ತಾ ಮುಂದಿನ ಪೀಳಿಗೆಯೂ ಕೂಡ, ಮಕ್ಕಳಿಗೂ ಕೂಡ ಈ ವಿಷಯಗಳನ್ನು ತಿಳಿಸ್ಕೊಡಿ. ಹಬ್ಬದ ವಿಶೇಷತೆಯನ್ನು ತಾವೆಲ್ಲರೂ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.